ಹನಿ ಟ್ರ್ಯಾಪ್ ವಿಚಾರವಾಗಿ ಮರು ಪ್ರಸ್ತಾಪ ಮಾಡಿರುವ ಬಿಜೆಪಿಯ ಶಾಸಕ ಯತ್ನಾಳ್ ಅವರು ಸ್ಫೋಟಕ ಹೇಳಿಕೆಯೊಂದನ್ನ ಈಗ ಸಿಡಿಸಿದ್ದಾರೆ. ಚೀಟಿಯಲ್ಲಿರೋದನ್ನ ಹೇಳಿದ್ರೆ ಕ್ರಾಂತಿ. ಎರಡು ಪಕ್ಷಗಳ ನಾಯಕರ ಮನೆಗೆ ಹೋಗ್ತಾರೆ. ಸದನದಲ್ಲಿ ಚೀಟಿ ಬರೆದು ಯಾರು ಕಳಿಸಿದ್ರೋ ಗೊತ್ತಿಲ್ಲ ಅಂತ ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜಣ್ಣ ಹೆಸರು ಹೇಳಿಲ್ಲ. ಇದರ ಹಿಂದೆ ಮಹಾನಾಯಕರು ಇರಬಹುದು. ಇಂತಹವರು ರಾಜಕೀಯದಿಂದ ಹೊರ ಹೋಗಬೇಕು, ಮುಖ್ಯಮಂತ್ರಿ ಆಗಬಾರದು. ಪಬ್ಲಿಕ್ ಟಿವಿಗೆ ಶಾಸಕ ಯತ್ನಾಳ್ ಅವರು ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ವಿಷಯವಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಿದಂತಹ ಯತ್ನಾಳ್ ಈಗ ಚೀಟಿ ವಿಷಯವಾಗಿ ಹೇಳ್ತಿದ್ದಾರೆ. ಎರಡು ಕಂಪನಿ ಫ್ಯಾಕ್ಟರಿಗಳಿದೆ. ಅಂದ್ರೆ ಎಲ್ಲೆಲ್ಲಿದೆ ಈ ಕಂಪನಿ ಫ್ಯಾಕ್ಟರಿಗಳು? ಶಾಸಕರ ಮಾನ ಹರಾಜು ಮಾಡುವ ಕೆಲಸವನ್ನ ಮಾಡಲಾಗಿದೆ. ಆ ಕಡೆ ಹಲೋ ಅಂದ್ರೆ ಈ ಕಡೆ ಹಲೋ ಅಂತಾರೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್. ಜೈ ಶ್ರೀರಾಮ್ ಅಂದ್ರೆ ಜೈ ಶ್ರೀರಾಮ್ ಅಂತಾರೆ. ಸುಮ್ಮನೆ ಏನೋ ಮಾತನಾಡಬಾರ್ದು ಅಂತ ಯತ್ನಾಳ್ ಅವರು ಸುಮ್ಮನೆ ಹೇಳೋ ಬರದಲ್ಲಿ ಏನೋ ಒಂದು ಹೇಳಬೇಕು ಅಂತ ಹೇಳಬಾರ್ದು. ಯಾರು ಏನು ಹೇಳ್ತಾರೆ ಅದಕ್ಕೆ ಪ್ರತಿ ರಿಯಾಕ್ಷನ್ ಬಂದೇ ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಆ ಚೀಟಿಯಲ್ಲಿ ಬರೆದಂಥದ್ದು ಏನಾದರೂ ಹೇಳೋದಂದ್ರೆ ಎರಡೂ ಪಕ್ಷದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ. ಅದಕ್ಕೆ ಎರಡೂ ಪಕ್ಷದ ನೇತಾರರು ಅದರ ಚೀಟಿಯ ಹಿನ್ನಡೆ ಇದೆ ಅನ್ನೋಂಥದ್ದು ಯಾರೋ ಕಳಿಸಿದ್ರು. ಅದು ಯಾರು ಕಳಿಸಿದ್ರು, ಸಚಿವರು ಕಳಿಸಿದ್ರು, ನಮ್ಮ ಪಾರ್ಟಿಯವರು ಯಾರು ಕಳಿಸಿದ್ರು ಗೊತ್ತಾಗಲಿಲ್ಲ. ಸರ್, ಆ ಚೀಟಿ ಬಂದ ಮೇಲೇನೆ ವಿಚಾರ ಪ್ರಸ್ತಾಪ ಮಾಡಿದ್ರಿ ಅಂತ ಹಂಗಿಲ್ಲ ನೋಡ್ರಿ. ಈಗ ಇದು ರಾಜಣ್ಣವರು ಸಹಕಾರಿ ಮಂತ್ರಿಗಳು ಬಹಿರಂಗವಾಗಿ ಹೇಳ್ತಾ ಇದ್ರು, ಇಲ್ಲಿ ಏನು ಯಾವ ಟ್ರ್ಯಾಪ್ ಅದು ಹನಿ ಟ್ರ್ಯಾಪ್ ಆಗ್ತಾಯಿದೆ, ಹನಿ ಟ್ರ್ಯಾಪ್ ಆಗ್ತಾಯಿದೆ. ಅದು ಹೇಳಿದ ಮ್ಯಾಗೆ ನಾನು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದೆ. ನಾನೇನು ಬಜೆಟ್ ಮ್ಯಾಗ ಮಾತಾಡಿದ ನಾ ಕೇಳಿದೆ, ಒಬ್ಬ ಜವಾಬ್ದಾರಿತವಾದಂಥ ಸಚಿವರೇ ಬಹಿರಂಗವಾಗಿ ಕರ್ನಾಟಕದಲ್ಲಿ ಅವ್ರ ಪಕ್ಷದವರೇ ಹನಿ ಟ್ರ್ಯಾಪ್ ಮಾಡ್ತಾಯಿದ್ರು ಅನ್ನೋಂಥದ್ದನ್ನು ಇವತ್ತು ನಾಡಿನ ಜನತೆ ಮುಂದೆ ಇಟ್ಟಾಗ ಇದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾಯಿತ್ತು. ಮತ್ತು ಸದನ ನಡೆಯುವಾಗ ಯಾರು ಹನಿ ಟ್ರ್ಯಾಪ್ ಮಾಡ್ತಾ ಇರೋದು, ಯಾರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದಾರೆ, ಯಾಕೆ ಮಾಡ್ತಾಯಿದ್ದು ಅನ್ನೋಂಥದ್ದು ನಾನು ಪ್ರಶ್ನೆ ಮಾಡಿದ್ದೇನೆ. ಅದರಿಂದ ಕಾಂಗ್ರೆಸ್ನಲ್ಲಿ ಗಲಿಬಿಲಿ ಆಯಿತು. ಕಾಂಗ್ರೆಸ್ನಲ್ಲಿ ಒಂದು ರೀತಿ ಅವರಲ್ಲೇ ಒಂದು ರೀತಿ ಒಡಕು ಏನು ಆಗಿದೆ. ಇದಕ್ಕೆ ಕಾರಣ ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ ಅನ್ನೋಂಥದ್ದನ್ನು ರಾಜಣ್ಣವ್ರ ಹೆಸರು ಹೇಳಿಲ್ಲ. ಆದರೆ ಆ ಹೆಸರು ಅವರು ಹೇಳುವಂಥ ಸಂಕೇತಗಳು ನೋಡಿದ್ರೆ ಕರ್ನಾಟಕದ ಒಬ್ಬ ಮಹಾನ್ ನಾಯಕ ಇರ್ಬೋದು ಅಂತ ನನಗೆ ಅನ್ನಿಸ್ತದೆ. ಸರ್, ಈಗ ಮತ್ತೆ ಇನ್ನೊಂದು ಹೇಳಿದ್ರೆ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಚೀಟಿ ಬಂದ ವಿಚಾರದಲ್ಲಿ ನಮ್ಮ ಪಾರ್ಟಿಯವ್ರು ಕಳ್ಸಿದ್ರು, ಕಾಂಗ್ರೆಸ್ ಅವ್ರು ಕಳ್ಸಿದ್ರು, ಅದು ಗೊತ್ತಿಲ್ಲ. ಅದ್ರಲ್ಲಿ ಏನು ಸತ್ಯ ಇದೆ ಅದು ಹೇಳಿದ್ರೆ ಎಲ್ಲ ಗಾಬರಿ. ಅದು ಭಾಳ ದೊಡ್ಡ ಏನು ವಿಷಯ ಸರ್? ಅದು ಏನು ಮುಂದಿನ ದಿವಸನಾಗ ಹೇಳ್ತೇನೆ. ಅದನ್ನು ನಿಮ್ಮ ಪಾರ್ಟಿಯವ್ರು ಇದ್ದಾರೆ ಅದರಲ್ಲಿ? ಅದೇ ಹೇಳ್ತೇನೆ. ಮುಂದಿನ ದಿವಸನಾಗ ಅವ್ರು ಕಳಿಸಿದಂಥ ಚೀಟಿಯೊಳಗೆ ಏನಿತ್ತು ಅನ್ನೋದು ಅದ್ರದ್ದು ಅರ್ಥ ನೋಡಿಬಿಟ್ರೆ ಎರಡೂ ಪಾರ್ಟಿಯ ಮಹಾನ್ ನಾಯಕರು ಮನೆಗೆ ಹೋಗ್ಬೇಕಾಗ್ತದೆ. ನಾವು ನಮ್ಮ ವಿರೋಧ ಪಕ್ಷ ನಾಯಕರು ಎಲ್ಲ ಚರ್ಚೆ ಮಾಡಿ ನಾವು ಅವತ್ತೇ ಅದನ್ನು ತೊಗೋಬೇಕಾಗಿತ್ತು. ಅವತ್ತು ಏನಾಯಿತು, ಇನ್ನೊಂದು ನಮ್ಗೆ ಇಂಪಾರ್ಟೆಂಟ್ ಅಂದರೆ ಈ ಕಾಂಟ್ರಾಕ್ಟ್ ಗುತ್ತಿಗೆ ಅಲ್ಲಿ ಏನು ಮೀಸಲಾತಿ ಏನು ಕೊಡೋದು ಇತ್ತಲ್ಲ, ಈ ಇಶ್ಯೂನೂ ಅಷ್ಟೇ ಇಂಪಾರ್ಟೆಂಟ್ ಇತ್ತು. ಅದರ ಹಿನ್ನೆಲೆ